ದೊಡ್ಡ ಕ್ಯಾಂಪೇನ್. ಕಳೆದ 1 ತಿಂಗಳು ರಾಹುಲ್ ಗಾಂಧಿಯವರು ಮಾಧ್ಯಮದಲ್ಲಿ ಓಟ್ ಚೋರಿ, ಪುಸ್ತಕ ಹಿಡ್ಕೊಳ್ಳೋದು, ಪೆನ್ ಹಿಡ್ಕೊಳ್ಳೋದು, ತೋರಿಸೋದು, ಇಷ್ಟೇ ಮಾಡಿದ್ದು. ಜನ ಉತ್ತರ ಕೊಟ್ಟರು, ನಿನ್ನ ಓಟ್ ಚೋರಿ ಬೋಗಸ್, ಓಟ್ ಚೋರಿ ಬೋಗಸ್ ಅನ್ನೋದನ್ನು ಸ್ಪಷ್ಟವಾಗಿ ಬಿಹಾರದ ಜನ ತಿರಸ್ಕಾರ ಮಾಡಿದ್ದಾರೆ. ಮತ್ತು ಏನು ವೋಟರ್ ಲಿಸ್ಟಲ್ಲಿ ಇತ್ತಲ್ಲ SIR, ಅದರಲ್ಲಿ ಸುಮಾರು 40-50 ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ ಅಂತ. ಹೌದು, ಯಾರ್ಯಾರ್ದು ಡಬಲ್ ಹೆಸರಿತ್ತು, ಯಾರ್ಯಾರು ಸತ್ತೋಗಿದ್ದಾರೆ, ಯಾರ್ಯಾರು ಪಾಕಿಸ್ತಾನದವ್ರು ಬಂದಿದ್ದಾರೆ, ಯಾರ್ಯಾರು ಬಾಂಗ್ಲಾದೇಶದವ್ರು ಅವರೆಲ್ಲರದು ಡಿಲೀಟ್ ಆಗಿದೆ. ಇದರಲ್ಲಿ ತಪ್ಪೇನು? ನಿಮ್ಮ ಪ್ರಾಬ್ಲಮ್ ಇದ್ದರೆ ನಿಮ್ಮ ಏಜೆಂಟು, ಚುನಾವಣಾ ಏಜೆಂಟು ಅವತ್ತೇ ಯಾರಾದರೂ ಹೆಸರು ಡಿಲೀಟ್ ಮಾಡಬೇಕು ಅಂತ ಬಂದಾಗ ನೀವು ಕಂಪ್ಲೇಂಟ್ ಆರಾಮ್ಸೆ ಕೊಡ್ಬೋದಾಯಿತು, ಅಬ್ಜೆಕ್ಷನ್ ಮಾಡ್ಬೋದಾಯಿತು. ಏನು ಮಾಡಿಲ್ಲ. ಈಗ SIR ಸರಿ ಇಲ್ಲ, ಓಟ್ ಚೋರಿ ಆಗಿದೆ, ಎಲೆಕ್ಟ್ರಾನಿಕ್ ಮಿಷಿನ್ನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೋತ ಮೇಲೆ ಹೇಳೋದ್ರ ಬದಲು ಮುಂಚೆನೇ ಶುರು ಮಾಡ್ಕೊಳ್ಳಿ. ಇನ್ಮೇಲೆ ಸೋತ ಮೇಲೆ ಈ ಡೈಲಾಗ್ ಹೊಡೆದ್ರೆ ನಿಮ್ಮನ್ನು ಯಾರೂ ನಂಬಲ್ಲ. ಮಕಾಡೆ ಮಲಗ್ಬಿಟ್ಟಿದ್ದೀರಾ. ಬಿಹಾರ್ ಎಲೆಕ್ಷನ್ ಆದಮೇಲೆ ದೇಶದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗ್ಬಿಟ್ಟಿದೆ. ಇನ್ನೇನು ಅವ್ರಿಗೆ ಉಳಿದಿಲ್ಲ. ಇನ್ನಿರೋದು 2 ವರ್ಷ ಕರ್ನಾಟಕದಲ್ಲಿ. ಅಷ್ಟರಲ್ಲಿ ಏನು ಕೌರ್ಗಂಬೇಕು ಎಲ್ಲ ಕೌರ್ಗಂಬಿಡ್ರಿ. ಅದಾದಮೇಲೆ ದೇಶದಲ್ಲಿ ನಿಮಗೆಲ್ಲೂ ಕವರಕ್ಕೆ, ನುಂಗಕ್ಕೆ, ಲೂಟಿ ಮಾಡೋಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಅವಕಾಶ ಸಿಗಲ್ಲ. ಲೂಟಿ ಹೊಡೆಯೋಕ್ಕೆ ಏನಾಯ್ತೋ ಮಾಡಿಬಿಡಿ. ಇದು ಬಿಹಾರದ ಜನತೆ ಕೊಟ್ಟಂಥ ತೀರ್ಪು. ಬಿಹಾರದ ಜನತೆ ಕೊಟ್ಟಂಥ ತೀರ್ಪಿಗೆ ನೀವು ಓಟ್ ಚೋರಿ ಅನ್ನೋ ಹೆಸರು ಹೇಳಿ ಅವಮಾನ ಮಾಡ್ತಾ ಇದ್ದೀರಾ. ಇಡೀ ಬಿಹಾರದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಾ. ಯಾರ್ಯಾರು ಓಟ್ ಹಾಕಿದಾರೋ ಆ ಬಿಹಾರದ ಜನತೆಗೆ ಅಪಮಾನ ಮಾಡ್ತೀರಾ. ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳಬೇಕು. ಯಾಕೆ ಕರ್ನಾಟಕದಲ್ಲಿ ಆದಾಗ ಜೋರಾಗಿ ಮಾತಾಡಿದ್ರಿ, ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ಸು ಏನು ಭಾಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ. ಈಗಲೂ ಸೋತಿದ್ರಲ್ಲ, ಮಾಡ್ರಿ. ಯಾಕೆ ಈಗ ಮಾತ್ರ ಓಟ್ ಚೋರಿ? ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ. ಇನ್ನಾದರೂ ಬುದ್ಧಿ ಕಲೀರಿ ಅನ್ನೋ ಮಾತನ್ನೇ ಹೇಳ್ತೀನಿ. ನಡುವೆ ಇವತ್ತು CM DCM ಡೆಲ್ಲಿ ಕೆಲ ಸಚಿವರು ಕೂಡ ಹೋಗ್ತಾ ಇದ್ದಾರೆ. DCM ಡಿಮ್ಯಾಂಡ್ ಏನಂದರೆ ಅಧಿಕಾರ ಹಸ್ತಾಂತರ ಮಾಡಿ ಅಂತ, CM ಡಿಮ್ಯಾಂಡು ಪುನರ್ರಚನೆ ಮಾಡಿ ಅಂತ. ಇದು ಅವರ ಪಾರ್ಟಿಯ ಇಂಟರ್ನಲ್ ಮ್ಯಾಟರು. ಈಗಾಗಲೇ ನಾನು ಹೇಳಿದ್ದೀನಿ, ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ. 100% ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ DK ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾಯಿತ್ತು. ಈಗ DK ಶಿವಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆಗ್ಬಿಟ್ಟಿದೆ. ಏನಾಗ್ತೈತೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಅವನ ಆಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಯಾಕೆಂದರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ. ಅವ್ರು ಜನತಾದಳ, ಇವು ಕಮ್ಯುನಿಸ್ಟು, ಏನೇ ನಾವೆಲ್ಲ ನೋಡಿ. ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವರು. ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು. ಇನ್ನು ಮುಂದೆ ಅಭಿ ಚಾಲು ಹೋತಾ ಹೈ. ಅಬ್ಕೆ ಬಾರ್ इसके बाद करेक्शन इसके बाद ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿ ಇವತ್ತಿಂದ ಪಾಪ ರಾಹುಲ್ ಗಾಂಧಿಗೆ ರಾಹು ಕಾಲ ಬಂದಿದೆ, ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ಬಂದಿದೆ. ಅಷ್ಟೇ ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ, ರಾಹುಲ್ ಗಾಂಧಿಗೆ ರಾಹು ಕಾಲ.